in forex, doing in option trading, but never done a profit. ಶೇರ್ಸ್ ಮಾರ್ಕೆಟಲ್ಲಿ ತುಂಬ ಭಯ ಇತ್ತು, ಯಾಕೆಂದರೆ ಇದೊಂಥರ ಜೂಜ್ ಅಂತ ಅಂದ್ಕೊಂಡ್ಬಿಟ್ಟಿದೆ. ಯಾಕಂದರೆ ನಾನು 20 ವರ್ಷದಲ್ಲಿ ಏನು ಅರ್ನ್ ಮಾಡಿದ್ದೆ ಅದು ಏನೂ ಇಲ್ಲ. ಇಲ್ಲಿ ದುಡ್ಡಿಂದ ನಾವು ದುಡಿಸ್ಬೋದು ಅಂತ ಅದು ಮೇಯ್ನ್ ಗೊತ್ತಾಯಿತು. ಸೊ ಮುಂದೆ SLC PUC ಡಿಗ್ರಿ ಏನು ಓದ್ತಾರೆ ಆ ಸ್ಟೂಡೆಂಟ್ಸ್ಗೆಲ್ಲೂ ಕಂಪಲ್ಸರಿ ಅವ್ರು SLC ಪಾಸ್ ಆಗಿದ ತಕ್ಷಣ ಅವ್ರು ಈ ಒಂದು ಕೋರ್ಸ್ ಹೊರ್ಕೊಂಡ್ರೆ ಅವರೆಲ್ಲೂ ಕೆಲಸಕ್ಕೆ ಹೋಗೋದು ಬೇಡ. ಮೇಡಮ್ ಹೇಳಿದಾಗ ನನಗೆ ತುಂಬ ಬೇಜಾರಾಯಿತು. ಈ ಥರ ನೋವನ್ನು ಯಾರೂ ಪಡಿಬೇಡಿ. ಏನು ಅನಿಸ್ತು ನಮ್ಮ 3 days ಪ್ರೋಗ್ರಾಮ್ ಅಂತ? ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ದಿಸ್ ವಿಲ್ ಹೆಲ್ಪ್ ಮೆನಿ ಪೀಪಲ್ ಇನ್ ಕರ್ನಾಟಕ ಹೂ ಈಸ್ ಕಂಟಿನ್ಯೂಸ್ಲಿ ಲೂಸಿಂಗ್ ಹಾರ್ಡ್ ಆ್ಯಂಡ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಸುಮ್ಮನೆ ಕಳ್ಕೊತಾ ಇರ್ತಾರೆ ದುಡ್ಡು. ಅಟ್ಲೀಸ್ಟ್ ನೀವು ಕೊಡೋವಂಥ ಮೋಟಿವೇಶನಿಂದ ಅಟ್ಲೀಸ್ಟ್ ಕಲಿಬೇಕು. ಈ ಥರ ಒಂದು ಸಂಸ್ಥೆ ಇದೆ ಅಂತ ನಮ್ಮ ಕರ್ನಾಟಕದಲ್ಲಿ ಇನ್ನೂ 90% ಜನಕ್ಕೆ ಗೊತ್ತಿಲ್ಲ. ಏನೋ ಸಂಸ್ಥೆ ಇದೆ, ಕಲಿಯೋದಕ್ಕೆ ಪ್ಲ್ಯಾಟ್ಫಾರ್ಮೇ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಒಂದು ಸ್ವಲ್ಪ ಏನು ಅನ್ನಿಸ್ತು ಅನ್ನೋದು ಒಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಆ್ಯಕ್ಚುಲಿ ನಾನು ಲಾಸ್ಟ್ ಮಂತಿಂದನೇ ನಿಮ್ಮ ವಿಡಿಯೋಸ್ ನೋಡಿ, ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ನಾನು ಶೇರ್ ಮಾರ್ಕೆಟಿಗೆ ಎಂಟ್ರಿ ಆದೆ. ಲಾಸ್ಟ್ ಮಂತಲ್ಲೇ ನಾನು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿದ್ದೀನಿ. ಅದು ನಿಮ್ಮ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಸನ್ನು ನೋಡಿ ಅದು ವಿಡಿಯೋಸ್ ನೋಡಿದ ಮೇಲೆ ಇಲ್ಲಿ ಬಂದು ಕಲೀಲೇಬೇಕು ಅನ್ನೋ ಒಂದು ಇದು ಬಂತು. ಹಾಗಾಗಿ ಇಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಈಗ 3 days ಕ್ಲಾಸಸ್ಸನ್ನು ಮುಗಿಸಿದ್ದೀನಿ. ಇವಾಗ ಏನೋ ಮಾಡ್ತೀವಿ, ಕಪ್ ನಮ್ಮದೇ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಮೋಹನ್ ಅಂತ. ಸೊ ಏನು ಲಾಸ್ಟ್ 3 daysಯಿಂದ ಈ ಟ್ರೈನಿಂಗ್ ಮಾಡ್ತಾಯಿದ್ದೀವಿ. ತುಂಬ ಅನುಕೂಲ ಆಗಿದೆ. ಸೊ ಇದರಿಂದ ನಮಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಈ ಕ್ಲಾಸನ್ನು ಅಟೆಂಡ್ ಮಾಡಿದ್ಮೇಲೆ ಡೆಫಿನೆಟಾಗಿ ನಾವು ಇದರಲ್ಲಿ ಸಕ್ಸಸ್ ಆಗ್ಬೋದು ಅಂತ. ಸೊ ಇದನ್ನು ನಾವು ಕಲಿತು ಇದರಲ್ಲಿ ನಾವು ಸಕ್ಸಸ್ ಆಗಿ ಮುಂದೆ SLC PUC ಡಿಗ್ರಿ ಏನು ಓದ್ತಾರೆ ಆ ಸ್ಟೂಡೆಂಟ್ಸ್ಗೆಲ್ಲೂ ಕಂಪಲ್ಸರಿ ಅವ್ರು SLC ಪಾಸ್ ಆಗಿದ ತಕ್ಷಣ ಅವ್ರು ಈ ಒಂದು ಕೋರ್ಸ್ ಹೊರ್ಕೊಂಡ್ರೆ ಅವರೆಲ್ಲೂ ಕೆಲಸಕ್ಕೆ ಹೋಗೋದು ಬೇಡ. ಈ ಒಂದು ಏನು ಎಜುಕೇಷನ್ ಇದೆ, ಫೈನಾನ್ಷಿಯಲ್ ಎಜುಕೇಷನ್ನು, ಇದರ ಮುಖಾಂತರ ಅವರ ಲೈಫನ್ನು ಅವರು ಸೆಟ್ಲ್ ಮಾಡ್ಕೋಬೋದು. ಸೊ ಆ ಒಂದು ಅವೇರ್ನೆಸ್ಸನ್ನು ನಾವು ಕೊಡೋದಕ್ಕೆ ನಮ್ಮ ಒಂದು ಕಡೆಯಿಂದ 100% ಎಫರ್ಟ್ ಹಾಕ್ತೀವಿ. ಮತ್ತು ಆದಷ್ಟು ಕೆಲಸಕ್ಕೆ ಹೋಗದೇ ಇರೋ ಥರ ಏನು SLC ಪಾಸ್ ಮಾಡ್ತಾರೆ ಅವರೆಲ್ಲ ಬಿಸ್ನೆಸ್ ಮೆನ್ಸ್ಗಳೇ ಆಗಬೇಕು. ಯಾಕಂದರೆ ಸ್ಯಾಲ್ರಿ ಹೋಗಿ 50 ವರ್ಷ 30 ವರ್ಷ ದುಡ್ದು ರಿಟೈರ್ಡ್ ಆದರೂ ಅವ್ರ ಮನೆ ತೊಗೊಳಕ್ಕಾಗಲ್ಲ. ಬಟ್ ಈ ಒಂದು ವಿದ್ಯೆ ಕಲ್ತ್ಕೊಂಡ್ರೆ ಅವರು 3 ರಿಂದ 5 ವರ್ಷದಲ್ಲಿ ಅವರು ಮನೆ ಕಟ್ಕೊಂಡು ಕಾರ್ ಇಟ್ಕೊಂಡು ಒಳ್ಳೆ ಲಕ್ಸುರಿ ಲೈಫನ್ನು ಲೀಡ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಪುಷ್ಪ. ನಾನು ಮೆಜೆಸ್ಟಿಕ್ಕಿಂದ ಬಂದಿದ್ದೀನಿ. ನನಗೆ ಇದೆಲ್ಲ ತುಂಬಾ ಹೊಸ್ತು. ನಾನು ಫ್ರೆಷರ್ ಇದರಲ್ಲಿ. ಆದರೂ ನನಗೆ ಆ ಥರ ಫೀಲಿಂಗ್ಸ್ ಏನೂ ಬರಲಿಲ್ಲ. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲ. ಇಟ್ಸ್ ವೆರಿ ಹೆಲ್ಪ್ಫುಲ್. ಹಲೋ, ನನ್ನ ಹೆಸರು ಧನಸ್ವಾಮಿ ಅಂತ. ಸೊ ನನಗೆ ಇದುವರೆಗೂ ಶೇರ್ಸ್ ಮಾರ್ಕೆಟಲ್ಲಿ ತುಂಬ ಭಯ ಇತ್ತು, ಯಾಕೆಂದರೆ ಇದೊಂಥರ ಜೂಜ್ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ನಾನು ಇಲ್ಲಿ ಎಂಟ್ರಿ ಆದಮೇಲೆ TD ಅಕಾಡೆಮಿಯಿಂದ ಒಳ್ಳೆ ಮಾಹಿತಿ ಸಿಕ್ಕಿದೆ. ಸೊ ಇದರಿಂದ ಎಲ್ಲರೂ ಒಳ್ಳೆ ಅರ್ನ್ ಮಾಡ್ಬೋದು, ಒಳ್ಳೆ ಗೇನ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದಿ ಎಂಟೈರ್ TD ಅಕಾಡೆಮಿ. ಇಲ್ಲಿ ಬಂದಾಗ ಕನ್ಫ್ಯೂಷನ್ ಸ್ಟೇಟಲ್ಲೇ ಬಂದೆ. ನನ್ನ ಹೆಸರಿಲ್ಲ, ಕಾವ್ಯಶ್ರೀ ಅಂತ. ಸೊ ನಾನು ನಮ್ಮ ತಂದೆ ಬಂದು ನೋಡ್ಕೊಂಡು ಹೋಗಿದ್ವಿ, ವಿಚಾರಿಸಿ ಹೋಗಿದ್ವಿ. ಅದಾದಮೇಲೆ ಮತ್ತೆ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ. ಸೊ ಮತ್ತೆ ಬಂದಾಗ ರಂಗಪ್ಪ ಸರ್ ಸಿಕ್ಕಿದ್ರು. ಸೊ ನಂಗೆ ತುಂಬ ಹೇಳಿದ್ದೆ ನನ್ನ ಫೈನಾನ್ಷಿಯಲ್ ಕಂಡೀಷನ್ಸು, ನನ್ನ ಗೋಲ್ಸ್ ಏನು, ನಾನೇನು ಅಂತ. ಸೊ ಮೋಸ್ಟ್ ಆಫ್ ದ ಡೌಟ್ಸ್ ಅವ್ರು ಅಲ್ಲೇ ಕ್ಲಿಯರ್ ಮಾಡಿದರು. ಬಟ್ ನನಗೆ ಇನ್ನೂ ಅದು ಹಾಫ್ ಮೈಂಡ್ ಸೆಟ್ಟಲ್ಲೇ ಇದೆ. ಬಿಕಾಸ್ ನನಗೆ ಆ್ಯಕ್ಚುಲಿ ನಾನು ಬ್ರಾಡ್ಕಾಮ್ ಅನ್ನೋ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಅಲ್ಲಿ ನಮ್ಗೆ ಶೇರ್ಸ್ ಕೊಟ್ಟಿರ್ತಾರೆ, ನಮಗೆ ಎಂಪ್ಲಾಯ್ಮೆಂಟ್ ಶೇರ್ಸ್ ಅಂತ ಇರುತ್ತೆ. ಸೊ ಅದನ್ನು ನೋಡುವಾಗಲೇ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ನಾನು ಯಾವಾಗ ಬೈ ಮಾಡಬೇಕು, ಯಾವಾಗ ಬೈ ಏನಿಲ್ಲ, ನಾನು ಯಾವಾಗ ಸೆಲ್ ಮಾಡಬೇಕು ಅನ್ನೋದು ನಾನು ಪ್ರಿಡಿಕ್ಟ್ ಮಾಡಿದೆ. ಕೆಲವೊಂದು ಸತಿ ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಕೆಲವರು $2,000 ಸೇಲ್ ಮಾಡಿದ್ದಾರೆ. ನಾನು $1,700 $1,600 ಸೇಲ್ ಮಾಡಿದ್ದೀನಿ. ಸೊ ಆ ಡಿಫ್ರೆನ್ಸ್ ಅಮೌಂಟ್ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ನನಗೆ ಇದೇನಪ್ಪ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ನನಗೆ. ಮತ್ತು ಇದಕ್ಕೆ ಸೇರಿಕೊಂಡ್ರೆ ಮತ್ತು ನಾನು ಹೇಗಾಗ್ತೀನಿ ಏನಾಗ್ತೀನಿ ಅಂತ ತುಂಬಾ ಡೌಟ್ಸ್ ಇತ್ತು. ಬಟ್ ಅದು ಬೇರೆ, ಬಿಕಾಸ್ ಅದು ನಮಗೆ ಬಂದಿರೋದ್ರಿಂದ ನಾವು ಯಾವಾಗ ಸೇಲ್ ಮಾಡ್ತೀವಿ ಅನ್ನೋದು ಸ್ವಲ್ಪ ಮಾರ್ಕೆಟ್ ನೋಡಿ ಮಾಡಬೇಕಾಗಿತ್ತು. ಐ ವಾಸ್ ನಾಟ್ ಅವೇರ್, ಬಿಕಾಸ್ ಅದು ಅಗೇನ್
ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ US ಮಾರ್ಕೆಟಲ್ಲಿ ಇರೋದು ಅದು ಶೇರ್ಸು. ಸೊ ಇಲ್ಲಿಗೆ ಬಂದಮೇಲೆ ತುಂಬಾ ನಾಲೆಜ್ ಕಲ್ತಿದ್ದೀನಿ. ಫುಲ್ ಬ್ಲ್ಯಾಂಕಾಗಿ ಬಂದೆ ಬರೋವಾಗ. ಆ್ಯಕ್ಚುಲಿ ಆಫೀಸಿಗೆ ರಜಾ ತೊಗೊಂಡು ಬಂದಿದ್ದೀನಿ. ನಾನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ರಂಗಪ್ಪ ಸರ್ಗೆ ಹೇಳಿದ್ದೆ, ಸರ್ ನಾನು IT ಪ್ರೊಫೆಷನಿಂದ ಆಚೆ ಬರಬೇಕು ಅಂದರೆ ಐ ವಾಂಟ್ ಟು ಡೂ ಸಮಥಿಂಗ್, ನಂಗೆ ಆಗ್ತಾಯಿಲ್ಲ ನೈಟ್ ಶಿಫ್ಟ್, ಮಾರ್ನಿಂಗ್ ಶಿಫ್ಟ್ ಆ್ಯಂಡ್ ರೊಟೇಷನಲ್ ಶಿಫ್ಟ್ಸ್ ಅಂತ. ಸೊ ಇದು ನನ್ನ ಕೆರಿಯರ್ ಆಗುತ್ತೆ ಮುಂದಕ್ಕೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಐ ಮೀನ್ ಅಟ್ಲೀಸ್ಟ್ ಇವಾಗ ಒಂದು ಗೋಲ್ ಸೆಟ್ ಆಗಿದೆ, ಅಟ್ಲೀಸ್ಟ್ ಒಂದು 10-20% ಓಕೆ ನನ್ನ IT ಬಿಟ್ಟು ಇನ್ನೊಂದು ಬ್ಯಾಕಪ್ ನನಗೆ ಏನೋ ಒಂದಿದೆ ಅಂತ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಟ್ರೈನಿಂಗ್ಸು ಅದು ಇದು ಮಾಡಿ ಸ್ವಲ್ಪ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ಐ ಥಿಂಕ್ ಫುಲ್ ಟೈಮ್ ನಾನು ಇದನ್ನು ಕೆರಿಯರ್ ಆಗೇ ತೊಗೊಬೋದು ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎವ್ರಿ ಒನ್. ತುಂಬ ಕೋಆಪ್ರೇಟಿವ್ ಆಗಿದ್ರಿ, ತುಂಬ ಈಸಿಯಾಗಿ ಹೇಳ್ಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ವೆಂಕಟೇಶಪ್ಪ ಅಂತೇಳಿ ನಾವು BMTCಯಲ್ಲಿ ರಿಟೈರ್ಡ್ ಆಗಿದ್ವಿ. ಸೊ ಈ ಫ್ರೀ ಟೈಮಲ್ಲಿ ಏನಾದರೂ ಮಾಡಬೇಕಂತ ಒಂದು ಆಪರ್ಚುನಿಟಿ ಹುಡುಕಬೇಕಾದ್ರೆ ನಮಗೆ ಇದು ಗೊತ್ತಾಯಿತು. ನಾನು ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ಈ ಶೇರ್ ಮಾರ್ಕೆಟ್ ಬಗ್ಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ TD ಇದು ಗೊತ್ತಾಯಿತು. ಆಮೇಲೆ ಯಲಹಂಕ ಇದೆ ಅಂತ ಗೊತ್ತಾಯಿತು. ಯಲಹಂಕದಕ್ಕಿಂತ ರಾಜನಗರದಲ್ಲಿ ಇದೆ ಅಂತ ಗೊತ್ತಾದಮೇಲೆ ಅಲ್ಲಿ ತಿಳ್ಕೊಂಡು ಹೋಗೋಣ ಅಂತ ನಮ್ಮ ಫ್ರೆಂಡ್ ಸಮೇತ ನಾವು ಇಬ್ಬರು ಬಂದು ಒನ್ ಡೇ ಬಿಫೋರ್ ಯಾವತ್ತಂದರೆ ಸಾಟರ್ಡೆ ಬಂದು ನಾವು ಕೇಳಿದಾಗ ಅವರು ಸಂಡೇ ಫ್ರೀ ಕ್ಯಾಂಪ್ ಇದೆ, ಫ್ರೀ ವರ್ಕ್ಶಾಪ್ ಇದೆ, ಅದಕ್ಕೆ ಅಟೆಂಡ್ ಮಾಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ಅಂದರು. ಮತ್ತು ಫ್ರೀ ವರ್ಕ್ಶಾಪ್ಗೆ ನಾವು ಒಂದು 3 ಜನ ಬಂದ್ವಿ. ಸೊ ಅದರಲ್ಲಿ ಗೊತ್ತಾಯಿತು ನಮಗೆ ಇಲ್ಲಿ ವಿಷನ್ ಚೆನ್ನಾಗಿದೆ, ನಾವು ಹುಡುಕ್ತಾ ಇದ್ದು ಪ್ಲ್ಯಾಟ್ಫಾರ್ಮ್ ಇದು ಕರೆಕ್ಟಾಗಿದೆ ನಮಗೆ ಅಂತೇಳಿ ಬಂದ್ವಿ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಷ್ಟು ದಿನ ಎಲ್ಲ ಫೀಲ್ಡಲ್ಲಿ ಜನ ಏನಂದರೆ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾಯಿದ್ರು, ದುಡ್ಡಿಗೋಸ್ಕರ ಬಿಸ್ನೆಸ್ ಮಾಡ್ತಾಯಿದ್ರು, ದುಡ್ಡಿಗೋಸ್ಕರ ದುಡಿತಾಯಿದ್ರು ಜನ. ಇಲ್ಲಿ ದುಡ್ಡಿಂದ ನಾವು ದುಡಿಸ್ಬೋದು ಅಂತ ಅದು ಮೇಯ್ನ್ ಗೊತ್ತಾಯಿತು. ಸೊ ಅದರಿಂದ ನಾವು ಇದು ಕಲಿತು ಇದರಲ್ಲಿ ಫುಲ್ ಟೈಮ್ ಇದು ಮಾಡಬೇಕು ಅಂತ. TDI ಅಕಾಡೆಮಿಗೆ ತುಂಬ ಥ್ಯಾಂಕ್ಫುಲ್ ಆ್ಯಕ್ಚುಲಿ. ಐ ಆಮ್ ಟ್ರೇಡಿಂಗ್ ಫ್ರಮ್ ಆಲ್ಮೋಸ್ಟ್ 10 years ಇನ್ Forex, ಡೂಯಿಂಗ್ ಇನ್ ಆಪ್ಷನ್ ಟ್ರೇಡಿಂಗ್, ಬಟ್ ನೆವರ್ ಡನ್ ಎ ಪ್ರಾಫಿಟ್. ಬಟ್ ಇಲ್ಲಿ ಬಂದ ಮೇಲೆ ಈ ಸ್ಟ್ರಾಟಜಿಗಳನ್ನ ನೋಡಿದ್ಮೇಲೆ ಖಂಡಿತವಾಗ್ಲೂ ಪ್ರಾಫಿಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು TDI ಅಕಾಡೆಮಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಲಗ್ಗೆರೆಯಿಂದ ಬಂದಿದ್ದೀನಿ, ಬೆಂಗಳೂರು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ ಏನು ಐಡಿಯಾ ಇರಲಿಲ್ಲ. ಮನೋಜ್ ಸರ್ ತುಂಬ ಸಪೋರ್ಟಿವ್ ಆಗಿ ತುಂಬ ಎಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಖಂಡಿತವಾಗೂ 0.1% ಭಯ ಇದ್ದರೂ ಕೂಡ ಧೈರ್ಯವಾಗಿ ಬನ್ನಿ, ನಿಮಗೆಲ್ಲ ಹೇಳ್ಕೊಡ್ತಾರೆ. ವಿತ್ ಕಾನ್ಫಿಡೆನ್ಸ್ ನೀವು ಆಚೆ ಹೋಗ್ಬೋದು. ನನ್ನ ಹೆಸರು ಭುವನ ಅಂತ ಹೇಳಿ. ನನಗೆ ಇಲ್ಲಿ ಆ್ಯಕ್ಚುಲಿ ನಾನು ಲಾಸ್ ಎಲ್ಲ ಮಾಡಿಕೊಂಡೇ ಬಂದಿರೋದು. ಸೊ ಈ 3 ಡೇಸ್ನಲ್ಲಿ ಈಗ ಮನೋಜ್ ಸರು ಎಲ್ಲರೂ ಹೇಳ್ಕೊಟ್ಟಿರೋದನ್ನು ಕೇಳಿದ ಮೇಲೆ ಅರ್ಥ ಆಗಿದ್ದು, ಕಲಿತು ಶೇರ್ ಮಾರ್ಕೆಟಿಗೆ ಬರಬೇಕು. ಹಾಗೆ ಏನು ಮಾಡಿದರೆ ಇದ್ದಿದ್ದನ್ನು ಲಾಸ್ ಮಾಡ್ಕೋತೀವಿ. ಇವಾಗ ಒಂದು ಹೋಪ್ ಬಂದಿದೆ, ಮತ್ತು ನಾನು ವಾಪಸ್ ಏನು ಕಳ್ಕೊಂಡಿದ್ದೀನಲ್ಲ ದುಡ್ಡು ಮತ್ತೆ ಶೇರ್ ಮಾರ್ಕೆಟ್ನಲ್ಲಿ ವಾಪಸ್ ಅರ್ನ್ ಮಾಡ್ತೀನಿ ಅನ್ನೋ ಒಂದು ಹೋಪ್ ಇಲ್ಲಿ ಸಿಕ್ಕಿದೆ ನನಗೆ. ಈ ಯಂಗ್ಸ್ಟರ್ಸ್ಗೆ ಮತ್ತು ಓಲ್ಡ್ ಏಜ್ ಯಾರಾದರೂ ಇರ್ಬೋದು, ರಿಟೈರ್ಡ್ ಆಗಿರೋರು, ಮನೇಲಿರೋ ಹೆಣ್ಮಕ್ಳು ಯಾರಾದರೂ ಆಗಿರ್ಬೋದು, ಇಟ್ ಈಸ್ ಬೆಟರ್ ಟು ಕಮ್ ಆ್ಯಂಡ್ ಲರ್ನ್ ಇಲ್ಲಿ ಅಂಥೇಳಿ ನಂದೊಂದು ಆಸೆ. ಎಲ್ಲರಿಗೂ ನಾನು ಹೇಳೋದು ಒಂದೇ, ಬಂದು TD ಅಕಾಡೆಮಿನಲ್ಲಿ ಕಲೀರಿ. ಕಲಿತ್ರೆ ನಿಮಗೆ ಅರ್ನ್ ಮಾಡೋದು ಮನೆಯಲ್ಲಿ ಕೆಲಸಕ್ಕೆ ಹೋಗಿ ಅರ್ನ್ ಮಾಡಬೇಕಂತ ಇಲ್ಲ. ಯಾಕಂದರೆ ನಾನು 20 ವರ್ಷದಲ್ಲಿ ಏನು ಅರ್ನ್ ಮಾಡಿದ್ದೆ ಅದು ಏನೂ ಇಲ್ಲ. ಇವಾಗ ನಾನು ಇನ್ನೂ 2 ತಿಂಗಳಲ್ಲಿ ನಾನು ಚೆನ್ನಾಗಿ ಕಲಿತ್ರೆ ಇನ್ನೂ 2 ತಿಂಗಳಿಂದನೇ ನನಗೆ ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ ನನಗೊಂದು ಹೋಪ್ ಬಂದಿದೆ. ನಾನೇನು ಸ್ಯಾಲ್ರಿ ಅಲ್ಲಿ ಅರ್ನ್ ಮಾಡ್ತಾಯಿದ್ದೆ ಅದನ್ನು ನಾನು ಇಲ್ಲೇ ಅರ್ನ್ ಮಾಡ್ಬೋದು ಅಂಥೇಳಿ ನನಗೆ ಒಂದು ಆಸೆ ಇದೆ. ಎಲ್ಲರಿಗೂ ಹೇಳೋದೊಂದೇ, ಬನ್ನಿ ಕಲೀರಿ, ನೀವು ಚೆನ್ನಾಗಿ ಸೇಫಾಗಿ ಅರ್ನ್ ಮಾಡೋದನ್ನು ಮನೆಯಲ್ಲಿ ಆರಾಮಾಗಿ ಕಲೀರಿ ಅಂತ ಹೇಳಿ ಅಷ್ಟೇ. ನಮಸ್ಕಾರ ಸರ್, ನನ್ನ ಹೆಸರು ಮಹೇಶ್ ಅಂತ, ಪೀಣೆಯಿಂದ ಬಂದಿರೋದು. ಹೇಳಬೇಕು ಅಂದರೆ ನಾನು ಜಸ್ಟ್ ಸ್ಟಾಕ್ ಮಾರ್ಕೆಟ್ಗೆ ಹೊಸಬ, ಬಿಗ್ನರು. ನನಗೆ ಏನೇನು ನಾಲೆಡ್ಜ್ ಇರಲಿಲ್ಲ, ಝೀರೋ ನಾಲೆಡ್ಜು. ಬಟ್ ಪಾಸ್ಟ್ 3 ಡೇಸಿಂದ ನಾಲೆಡ್ಜು ಸ್ವಲ್ಪ ಐಡಿಯಾ ಬಂದಿದೆ. ಆಮೇಲೆ ಯಾವ ಥರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕು, ಯಾವ ಥರ ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡಬೇಕು, ಇದೆಲ್ಲ ಐಡಿಯಾಸ್ ಬಂದಿದೆ. ಸೊ ಇದರಿಂದ ತುಂಬ ಉಪಯೋಗ ಆಗಿದೆ. ಬಟ್ ಇವತ್ತಿನ ಕ್ಲಾಸ್ ಏನಂದರೆ ನನಗೆ ಫ್ರ್ಯಾಂಕ್ಲಿ ಸ್ಪೀಕಿಂಗು ಸ್ವಲ್ಪ ಫೀಚರ್ಸ್ ಆ್ಯಂಡ್ ಆಪ್ಷನ್ಸು ಆ್ಯಸ್ ಎ ಬಿಗಿನರ್ ನನಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಬಟ್ ಹವೆವರ್ ಫ್ಯೂಚರಲ್ಲಿ ನಾನು ಅದನ್ನು ಕಲ್ತ್ಕೊಂಡು ಐ ವಿಲ್ ಬಿಕಮ್ ಎ ಸಕ್ಸಸ್. ನನಗೆ ಆ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು. ನಾನು ಸಿರ್ಸಿಯಿಂದ ಬಂದಿದ್ದೇನೆ. ಸಿರ್ಸಿ ಹತ್ರ ನಮ್ಮ ಹಳ್ಳಿ ಅಂದರೆ ತಪ್ಪಿಗೆ ಹಳ್ಳಿ, ಅಲ್ಲಿಂದ ನಾನು ಬಂದಿರೋದು. ನಾನು ಅಲ್ಲಿಂದ 400 ಕಿಲೋಮೀಟ್ರು ಬಂದಿದ್ದೀನಿ. ಒಂದು ಲಾಸ್ಟು ಥರ್ಸ್ಡೇ ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿಂದ ಇದು ಕಲಿಯೋಕ್ಕೋಸ್ಕರ ಅಂತಲೇ ನಾನು ಬಂದಿರೋದು. ಅಲ್ಲಿಂದ 450 ಕಿಲೋಮೀಟ್ರ್ ಆಗುತ್ತೆ ನಮ್ಮದು ಟೋಟಲು ಸಿರ್ಸಿ. ಅಲ್ಲಿಂದ ಇಲ್ಲಿ ಕಲಿಯೋಕ್ಕೋಸ್ಕರ ಅಂತಲೇ ಬಂದಿರೋದು. ನಾನು ಬಿಫೋರ್ ಬಂದುಬಿಟ್ಟು ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ, ಪ್ರಾಫಿಟ್ ಮಾಡಿದ್ರೆ ತುಂಬ ಲಾಸು ಮಾಡ್ಕೊಂಡಿದ್ದೀನಿ. ಲಾಸ್ ಜಾಸ್ತಿ ಇದೆ, ಪ್ರಾಫಿಟ್ ಸ್ವಲ್ಪ ಕಮ್ಮಿನೇ ಇರೋದು. ಹಾಗಾಗಿ ನಾವು ಆಲ್ಮೋಸ್ಟ್ ಈ TD ಅಕಾಡೆಮಿ ಬಂದು
ಕಲಿಕೆ ಕಲಿಯೋದು ತುಂಬ ಉತ್ತಮ. ನಾನು ಇವತ್ತು ಕಲ್ತಿರೋದೆಲ್ಲ ನೋಡಿದರೆ ನಾನು ಬಿಫೋರೇ ಬರಬೇಕಾಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ನೀವು ಯಾರು ಈ ಇನ್ಸ್ಟಿಟ್ಯೂಟಿಗೆ ಬಂದೇ ನೀವು ಕಲಿಬೇಕು ನನ್ನ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ಸೊ ನಾನು ವೈಟ್ ಫೀಲ್ಡ್ ಕಡೆಯಿಂದ ಬರ್ತಾಯಿದ್ದೀನಿ. ಸೊ ನಾನು ಇದಕ್ಕೆ ಮುಂಚೆ ಟ್ರೇಡಿಂಗ್ ಮಾಡ್ತಾಯಿದ್ದೆ, ಇನ್ವೆಸ್ಟಿಂಗ್ ಥರ. ಸೊ ಅರ್ಧ ತಿಳ್ಕೊಂಡು ಮಾಡ್ತಾಯಿದ್ದೆ. ಅರ್ಧ ತಿಳ್ಕೊಂಡು ಬರೀ ಇನ್ವೆಸ್ಟಿಂಗ್ ಮಾಡಿ ಲಕ್ಷ ಹತ್ರ ದುಡ್ದಿದ್ದೀನಿ ಇಯರ್ಲಿ. ಸೊ ಇವಾಗ ಇಲ್ಲಿ ಮನೋಜ್ ಸರ್ ಕೊಟ್ಟಿರೋ ಟ್ರೈನಿಂಗಲ್ಲಿ ಆಲ್ಮೋಸ್ಟ್ ಸಾರ್ ಏನಂದಂಗೆ 10 ಕೋಟಿ ಅಲ್ಲ ಸರ್, ಡೆಫಿನೆಟ್ಲಿ ನೀವು ಕೊಟ್ಟಿರೋ ಕಾನ್ಫಿಡೆನ್ಸ್ ನಾವು ಲೈಫ್ ಇರೋವರೆಗೂ ಆರಾಮಾಗಿ ದುಡ್ಡು ಮಾಡ್ಕೊಂಡು ಆರಾಮಾಗೆ ಜೀವನ ಸಾಗಿಸ್ಬೋದು. ಒಳ್ಳೆ ಹೆಲ್ತ್ ಕೂಡ ಮೇಂಟೈನ್ ಮಾಡ್ಕೋಬೋದು. ಇದು ಓನ್ಲಿ ಗೋಲ್ಡ್ ಕೋರ್ಸ್ ಅಲ್ಲ. ನನ್ನ ಒಂದು ಇದಕ್ಕೆ ಬಂದರೆ RSI ರಿವರ್ಸಲ್ ಅಂತ ಇತ್ತಲ್ಲ ಸರ್, ಜಸ್ಟು ಆ ಗ್ರೀನ್ ಕಲರ್ ಅಂದರೆ ಡೌನ್ ಆಗ್ತಾ ಇದೆ. ಬಟ್ ತಿರ್ಗಾ ನಾನು ಎಲ್ಲಿ ಬೈ ಮಾಡಬೇಕಂತ ಆಲ್ಮೋಸ್ಟ್ ನಾನು 2.5 ತಿಂಗಳು ಬರೀ ಆ ಒಂದು ಇದಕ್ಕೋಸ್ಕರನೇ ಯೂಟ್ಯೂಬಲ್ಲಿ ಫುಲ್ ಸರ್ಚ್ ಮಾಡಿದ್ದೀನಿ. ಸೊ ನನಗೆ ಕಂಪೇರ್ ಮಾಡಿದ್ರೆ ಈ 6000 ಒಂಥರ ದೇವರು ವರ ಥರ. ತುಂಬ ಟ್ರೈನಿಂಗ್ ಎಲ್ಲ ಎಕ್ಸಲೆಂಟ್ ಆಗಿದೆ. ಎಲ್ಲರೂ ಇನ್ನೂ ನೆಕ್ಸ್ಟ್ ಲೆವೆಲ್ ಕೋರ್ಸ್ ತೊಗೊಳ್ಳಿ, ನಾನು ತೊಗೊಳ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಸೊ ಡೆಫಿನೆಟ್ಲಿ ಎಲ್ಲರಿಗೂ ನೋವು ಇರುತ್ತೆ ಲೈಫಲ್ಲಿ. ದುಡ್ಡಿನಲ್ಲಿ ಸಿಕ್ಕಾಪಟ್ಟೆ ಮೋಸನೂ ಆಗಿರುತ್ತೆ. ಆ್ಯಂಡ್ ದುಡ್ಡಿಂದ ನಿಮ್ಮನ್ನು ಲೋ ಲೆವೆಲಲ್ಲೂ ನೋಡಿರ್ತಾರೆ. ಬಟ್ ಸ್ಟ್ರಾಂಗ್ ಆಗಿರಿ, ಡೆಫಿನೆಟ್ಲಿ ದುಡ್ಡನ್ನು ಸಂಪಾದನೆ ಮಾಡ್ತೀರಾ. ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ಕಲೀರಿ. ಆ್ಯಂಡ್ ಸ್ಕ್ಯಾಮ್ಗೆ ಯಾರೂ ಒಳಗಾಗಬೇಡಿ. ನಿಮ್ಮ ದುಡ್ಡನ್ನು ದಯಮಾಡಿ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಮೇಡಮ್ ಹೇಳಿದಾಗ ನನಗೆ ತುಂಬ ಬೇಜಾರಾಯಿತು. ಈ ಥರ ನೋವನ್ನು ಯಾರೂ ಪಡಿಬೇಡಿ. ಬಿಕಾಸ್ ಅವ್ರಿಗೆ ಆಗ್ತಿರೋ ನೋವು ನಮ್ಗೆ ಅರ್ಥ ಆಗ್ತಿದೆ. ಸೊ ದಯಮಾಡಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೇ ಆಗಲಿ ದುಡ್ಡನ್ನು ಬೇರೆಯವ್ರು ಕೊಡೋಕ್ಕೆ ಹೋಗಬೇಡಿ. ನಾಲೆಜ್ ಪಡ್ಕೊಳ್ಳಿ, ಡೆಫಿನೆಟ್ಲಿ ದುಡ್ಡು ಬರುತ್ತೆ. ನಾಲೆಜ್ ಇಲ್ದಿರ ದಯಮಾಡಿ ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ಗೆ ನೀವೇ ಕಾರಣ. ನೀವೇನಾದ್ರು ಸಾಧನೆ ಮಾಡ್ತಿರೋದ್ರೆ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.